ಪಾಕೆಟ್ ದ್ರೋಣಾಚಾರ್ಯ ಅಂತ ಕರಿತೀನಿ. ಯಾಕೆಂದರೆ ಇವತ್ತು ದ್ರೋಣಾಚಾರ್ಯ ಇರ್ತಾರೆ, ನೀವು ಕಲ್ಲಿನ ವಿಗ್ರಹ ಮಾಡ್ಕೋಬೇಕಲ್ಲ, ಇದೊಂದು ಡಿವೈಸ್ ಸಾಕು, ಇದರಲ್ಲೇ ಎಲ್ಲ ತಿಳ್ಕೊಬೋದು. ಇವತ್ತು ಟೀಚರ್ಸ್ ರೋಲ್ ಏನಂದರೆ ಇನ್ಸ್ಪೈರ್ ಮಾಡೋದು, ಫೆಸಿಲಿಟೇಟ್ ಮಾಡೋದು, ಮೆಂಟರಿಂಗ್ ಮಾಡೋದು. ಇದು ತುಂಬ ರೆಲೆವೆಂಟ್ ಆಗುತ್ತೆ. ಯಾಕೆಂದರೆ ತುಂಬ ಸ್ಕೂಲ್ಸು ಕಾಲೇಜಸ್ಸು ಇನ್ನೂ ದೇ ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಇವತ್ತಿಗೂ ನಾನು ಕೆಲವು ಸ್ಕೂಲ್ಗಳ ಹತ್ರ ಕೇಳ್ತೀನಿ, ತಲೆ ಕೆಟ್ಟೋಗ್ಬಿಡೋದು ನನಗೆ. 0 1 0 ಬಾಯಟ್ ಮಾಡಿಸ್ತಾ ಇರ್ತಾರೆ ಸರ್. 0 1 0 ಬಾಯಟ್ ಮಾಡಿಸ್ತಾ ಇರ್ತಾರೆ. 0 1 0 0 1 0 ಡೈಲಿ ಬಾಯಟ್ ಮಾಡಿಸ್ತಾರೆ. ಡೈಲಿ. ನನಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ರಿಚುವಲಿಸ್ಟಿಕ್ ಆಗಿ ಮಾಡಿಸ್ತಾರೆ ಅಂದರೆ ನಮಗೆ ಟೇಬಲ್ಸ್ ನಮಗೆ ಎಷ್ಟೋ ಸತಿ ಟೇಬಲ್ಸ್ ಅರ್ಥ ಮಾಡ್ಕೊಳ್ಳಲ್ಲ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ನಮಗೆಲ್ಲ ಎರಡು ಒಂದ್ಲ ಮಗ್ಗಿಯಿಂದ ಮುಂದಕ್ಕೆ ಬರ್ತಿತ್ತು. ಯಾಕೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದೋರು ಹೇಳ್ತೀವಿ. ನಮಗೆ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ. 2 1 2 2 1 2 2 2 4 2 3 6. ಇಂಗ್ಲೀಷಲ್ಲಿ ಹೇಳ್ತೀವಿ 2 2 4. ಕರೆಕ್ಟು. 2 3 6. ಕರೆಕ್ಟು. 2 4 8. ಏನಿದು ಝಾ ಅಂದರೆ? ಝಾ ಅಂದ್ರೇನು? 2 2 ಝಾ ಅಂದ್ರೆ ಏನು ಅಂತ ನಾನು ಇದನ್ನ ಇಂಗ್ಲೀಷ್ ಟೀಚರ್ಸ್ಗೂ ಕೇಳಿದ್ದೀನಿ. ಅಲ್ಲ, ಇವತ್ತವರೆಗೂ ನಾನು ಯೋಚನೆ ಮಾಡಿರಲಿಲ್ಲ. ತುಂಬ ಸತಿ ನಾವು ಯೋಚನೆ ಮಾಡಿದಾಗ ಎಷ್ಟೊಂದು ಕಲಿತಾರೆ. ಓಕೆ, ಏನು ಝಾ ಅಂದರೆ? ಇದು ಆ್ಯಕ್ಚುಲಿ ಏನಪ್ಪ ಅಂದರೆ 2 2s are 4. 2 2s are 4. are 4. ಓಕೆ. 2 3s are 6. ಅದು ಹಂಗೆ ಹೇಳ್ಬೇಕಾ? ಹಂಗೆ ಹೇಳ್ಬೇಕು ಅದನ್ನು. ಆದರೆ ಅದೇ ಬ್ರಿಟಿಷರ್ ಅಮೆರಿಕನ್ ಪ್ರೊನೌನ್ಸಿಯೇಷನ್. ಇಂಗ್ಲೀಷ್ನ ಅವ್ರು ಹೆಂಗ್ ಬೇಕಾದ್ರೆ ತಿರ್ಗಿಸ್ಬಿಡ್ತಾರೆ, ಏನ್ ಬೇಕಾದ್ರೆ ಸೈಲೆಂಟ್ ಮಾಡ್ತಾರೆ, ಏನ್ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಓದ್ಕೋತಾರೆ. 2 4s ಅಂತಾರೆ. 2 4s are 8. ಓಕೆ, ಅವ್ರ ಪ್ರೊನೌನ್ಸಿಯೇಷನ್ ಆಗಿದೆ. ನಾವು ಮ್ಯಾಥ್ಸು ಹಂಗೆ ಕಲಿತೀವಿ. ಅಲ್ಲಿ ಅರ್ಥನೇ ಮಾಡ್ಕೊಳ್ಳಲ್ಲ. ಏನು ಟೇಬಲ್ಸ್ ಅರ್ಥ ಮಾಡ್ಕೊಂಡು ಟೇಬಲ್ಸ್ ಬ್ಯಾಟ್ ಮಾಡೋ ನೆಸೆಸಿಟಿನೇ ಇಲ್ಲ.